ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರಲು ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷ ಇರ್ಫಾನ್ ಅತ್ತಾರ್ ಹಾಗೂ ಕಾರ್ಯಕರ್ತರಿಂದ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರತಿಭಟನೆ. ಕರ್ನಾಟಕದವರು ಇವರಿಗೆ ಜಾಗ ಕೊಡಬೇಕು, ನೀರು ಕೊಡಬೇಕು, ವಿದ್ಯುತ್ ಶಕ್ತಿ ನೀಡಬೇಕು. ಆದರೆ ಇವರಿಗೆ ಸಂಪನ್ಮೂಲಗಳ ಬಳಸಿ ಹೊರಗಿನವರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಮಹಿಷಿ ವರದಿಯನ್ನು ಸರೋಜಿನಿ ಮಹಿಷಿ ಅವರು ಸರ್ಕಾರಕ್ಕೆ ವರದಿ ನೀಡಿದ್ದರು. ಆದರೆ ಸುಮಾರು 30-40 ವರ್ಷ ಆದರೂ ಕೂಡ ಕೇವಲ 58ರಲ್ಲಿ ಒಂದು 48 ಏನು ವರದಿಯಲ್ಲಿ ಸಲ್ಲಿಸಿದ ಪ್ರಕಾರ ಆಯಿತು. ಆದರೆ ಇನ್ನೂವರೆಗೆ 30-40 ವರ್ಷ ಆದರೂ ಕೂಡ ಇನ್ನೂವರೆಗೆ ನಮ್ಮ ಕನ್ನಡಿಗರಿಗೆ ಏನು ಆದ್ಯತೆ ಕೊಡಬೇಕು ಅಥವಾ ಕರ್ನಾಟಕದ ಸ್ಥಳೀಯರಿಗೆ ಏನು ಉದ್ಯೋಗದಲ್ಲಿ ಅವಕಾಶ ಸ್ಥಳೀಯರಿಗೆ ನೀಡಬೇಕಿತ್ತು, ಇನ್ನೂವರೆಗೆ ಬಂದಂತ ಎಷ್ಟೋ ಸರ್ಕಾರಗಳು ಇನ್ನೂವರೆಗೆ ಯಾವುದೇ ಈ ವರದಿ ಪ್ರಕಾರ ಏನು ಜಾರಿಗೆ ತರಬೇಕಿತ್ತು, ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಅಥವಾ ಸರ್ಕಾರಿ ವಲಯದಲ್ಲಿ ಮೀಸಲಾತಿ ನೀಡಬೇಕಿತ್ತು ವರದಿ ಪ್ರಕಾರ ಇನ್ನೂ ಮಟ್ಟ ನೀಡಿಲ್ಲ. ಹಾಗೂ ಕರ್ನಾಟಕದಲ್ಲಿ ಇವರಿಗೆ ಫ್ಯಾಕ್ಟರಿಯವರಾಗಲಿ ಅಥವಾ ಕೈಗಾರಿಕೆ ಉದ್ಯಮಿದವರಿಗೆ ನಾವು ಕರ್ನಾಟಕದವರು ಇವರಿಗೆ ಜಾಗ ಕೊಡಬೇಕು, ನೀರು ಕೊಡಬೇಕು, ವಿದ್ಯುತ್ ಶಕ್ತಿ ನೀಡಬೇಕು. ಆದರೆ ಇವರಿಗೆ ಕನ್ನಡಿಗರು ಕೆಲಸಕ್ಕೆ ಬೇಡ, ಸ್ಥಳೀಯರು ಕೆಲಸಕ್ಕೆ ಬೇಡ. ಆದ್ದರಿಂದ ಮಹರ್ಷಿ ವರದಿ ಮೀಸಲಾತಿ ನೀಡಬೇಕು ಮಹರ್ಷಿ ಸರೋಜಿನಿ ಮಹಿಷಿ ಅವರು ಸುಮಾರು ವರ್ಷಗಳಿಂದ ಅವರು ಹೋರಾಟ ಮಾಡಿದ್ದು, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಹೋಗಿ ಇದರ ಬಗ್ಗೆ ಒಂದು ಸಮಿತಿ ಕೂಡ ರಚನೆಯಾಗಿ ಇದನ್ನು ಜಾರಿಗೆ ತರಬೇಕೆಂದು ಸಂಸದೆಯವರು, ಮಾಜಿ ಸಂಸದರು ಅಥವಾ ಲೇಟ್ ಶ್ರೀ ಸರೋಜಿನಿ ಮಹಿಷಿ ಅವರು ತುಂಬಾ ವರ್ಷದಿಂದ ಹೋರಾಟ ಮಾಡಿ ಅವರು ಇಲ್ಲ. ಆದರೆ ಇವರ ಹೋರಾಟಕ್ಕೆ ಇನ್ನೂವರೆಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಹಾಗೂ ಕನ್ನಡಿಗರಿಗೆ ಅನ್ಯಾಯ ಆಗ್ತಾನೆ ಇದೆ. ಮತ್ತು ಈಗಾದರೂ ಕೂಡ ಸರೋಜಿನಿ ಮಹಿಷಿ ಅವರ ವರದಿ ಪ್ರಕಾರ 100ರಷ್ಟು ಕನ್ನಡಿಗರಿಗೆ ಖಾಸಗಿ ವಲಯದಾಗಲಿ ಅಥವಾ ಸರ್ಕಾರಿ ಉದ್ಯೋಗದಲ್ಲಾಗಲಿ ಅವರಿಗೆ ಮೀಸಲಾತಿ ನೀಡಬೇಕು ಮತ್ತು 80ರಷ್ಟು ಪ್ರತಿಶತ ಸರೋಜಿನಿ ಮಹಿಷಿ ವರದಿ ಪ್ರಕಾರ ಸರ್ಕಾರದಲ್ಲಿ ಸಿ ಮತ್ತು ಡಿ ಗ್ರೂಪ್ ಕೆಲಸದವರಿಗೆ ವರದಿ ಇದು ಮೀಸಲಾತಿ ಪ್ರಕಾರ ಅವರಿಗೆ ಕೆಲಸ ನೀಡಬೇಕು. ಆದ್ರಿಂದ ಮಹಿಷಿ ವರದಿ ಕೂಡಲೇ ಜಾರಿ ಆಗಬೇಕು. ಮಹಿಷಿ ಅವರ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸೇನೆ ಹೇಳುವ ಪ್ರಕಾರ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಸರ್. ಈ ವರದಿ ಹೇಳುವ ಪ್ರಕಾರ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅನ್ಯಾಯವಾಗ್ತಾ ಇದೆ. ಅನೇಕ ದಶಕಗಳಿಂದ ಡಾಕ್ಟರ್ ಸರೋಜಿನಿ ಮಹಿಷಿ ಅವರ ವರದಿಯನ್ನು ನಾವು ಕನ್ನಡಿಗರಿಗೆ ನ್ಯಾಯ ಒದಗಿಸಬೇಕು ನಮ್ಮ ಸಹೋದರರು ಹೇಳಿರುವಂತೆ ನಮ್ಮ ಕರ್ನಾಟಕದ ಜಲ, ನೆಲ ಹಾಗೂ ನಮ್ಮ ಕನ್ನಡದ ಎಲ್ಲ ಸಂಪನ್ಮೂಲಗಳ ಬಳಸಿ ಹೊರಗಿನವರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡಿಗರಿಗೆ ಅನೇಕ ವರ್ಷಗಳಿಂದ ಅನ್ಯಾಯ ಆಗ್ತಾ ಇದೆ. ಸರಿಸುಮಾರು 4 ದಶಕಗಳಿಂದ ಈ ನಮ್ಮ ಸರೋಜಿನಿ ಮಹಿಷಿ ಅವರ ವರದಿಯನ್ನು ಅನುಷ್ಠಾನಕ್ಕೆ ತಂದಿರುವುದಿಲ್ಲ ಸರ್. ನಾವು ಅನೇಕ ಹೋರಾಟಗಳನ್ನು ಮಾಡಿದಾಗೂ ಕೂಡ ನಮಗೆ ಯಾವುದೇ ರೀತಿ ನ್ಯಾಯ ಸಿಕ್ಕಿರುವುದಿಲ್ಲ. ಆದ ಕಾರಣ ನಾವು ನಮ್ಮ ಕನ್ನಡಿಗರಿಗೆ ಫಾರ್ ಎಕ್ಸಾಂಪಲ್ ನೀವು ತಿಳ್ಕೊಬೋದು ಸರ್, ತಮಿಳುನಾಡಲ್ಲಿ ತಮಿಳಿಗರಿಗೆ 90% ರಿಸರ್ವೇಷನ್ ಕೊಡ್ತಾರೆ. ಆಮೇಲೆ ಆಂಧ್ರದಲ್ಲಿ ಸರಿಸುಮಾರು 80% ರಿಸರ್ವೇಷನ್ ಕೊಡ್ತಾರೆ ಅಲ್ಲಿ ಸ್ಥಳೀಯರಿಗೆ. ನಮ್ಮ ಕರ್ನಾಟಕದಲ್ಲೇ ಕನ್ನಡಿಗರಿಗೆ ಯಾಕೆ ಕೊಡ್ತಾ ಇಲ್ಲ? ಅನೇಕ ಸರ್ಕಾರಗಳು ಬಂದು ಅವ್ರು ಬರೀ ನಾವು ಮಾಡ್ತೇವೆ ಅನ್ನೋ ಮಾತುಗಳನ್ನ ಮಾತ್ರ ಹೇಳ್ತಾ ಇದ್ದಾರೆ ಸರ್. ಯಾರು ಕೂಡ ಈ ಕಾರ್ಯವನ್ನು ಅನುಷ್ಠಾನಕ್ಕೆ ತರ್ತಾ ಇಲ್ಲ. ಆದ ಕಾರಣ ನಮ್ಮ ಕನ್ನಡ ಸೇನೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಮುಂಬರುವ ದಿನಗಳಲ್ಲಿ ನಮ್ಮ ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯವನ್ನು ನಾವು ತಡೆಗಟ್ಟಬೇಕಂತ ಹೇಳಿ ನಮ್ಮ ಕನ್ನಡಿಗರಿಗೆ ನಮ್ಮ ಕನ್ನಡ ಸೇನೆ ಮುಖಾಂತರ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳಿಬಿಟ್ಟು ನಾವು ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ ಸರ್. ಸುಮಾರು 40 ವರ್ಷಗಳಿಂದ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಿಲ್ಲ ಅಂತೀರಾ? ಹಾಂ ಸರ್. ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ, ಯಾಕೆ ಮಾಡಲಿಲ್ಲ ಸಂಘಟನೆಗಳು ಸರ್? ಅನೇಕ ರಾಜಕಾರಣಿಗಳು ಇದಕ್ಕೆ ಹೆಂಗಂದ್ರೆ ನೀವು ತೊಟ್ಲ ತಗೋದು ಮಗುನ ಚೂಟು ಕೆಲಸ ಮಾಡ್ತಾರೆ ಸರ್. ನಾವು ಮಾಡ್ತೇವೆ ಅಂತ ಹೇಳಿ ನಮ್ಮನ್ನು ಇಷ್ಟು ಸಲಹೆ ಮೇಲೆ ಇಟ್ಟಿದ್ದಾರೆ ಸರ್. ಇನ್ನು ಮುಂದೆ ಆ ರೀತಿ ಯಾವುದೂ ರಾಜಕಾರಣ ನಡೆಯೋದಿಲ್ಲ ಸರ್. ನಮ್ಮ ಕನ್ನಡಿಗರ ಅಸ್ಮಿತೆ ಉಳಿಸೋದು ನಮ್ಮ ಆದ್ಯ ಕರ್ತವ್ಯ ಆಗೈತೆ ಸರ್. ನಮ್ಮ ಕನ್ನಡ ಸೇನೆ ಅದಕ್ಕೆ ಬದ್ಧ ಆಗೈತೆ ಸರ್. ಅನೇಕ ನಮ್ಮ ರಾಜ್ಯಾಧ್ಯಕ್ಷರಾಗಲಿ ಅನೇಕ ಕನ್ನಡ ಸಂಘಟನೆಗಳ ಮುಖಾಂತರ ನಾವು ಈ ಹೋರಾಟದಲ್ಲಿ ಪಾಲ್ಗೊಂಡು ನಮ್ಮ ಕನ್ನಡಿಗರಿಗೆ ನ್ಯಾಯ ಒದಗಿಸಿ ಕೆಲಸ ಮಾಡ್ತೇವೆ ಅಂತ ನಮ್ಮ ಜಿಲ್ಲಾಧ್ಯಕ್ಷರ ಮುಖಾಂತರವಾಗಿ ನಾವು ನೇರವಾಗಿ ಹೇಳ್ತಾ ಇದ್ದೀವಿ. ಸರ್ಕಾರದ ಮೇಲಾಗಲಿ ಜನಪ್ರತಿನಿಧಿಗಳ ಮೇಲಾಗಲಿ ನಮ್ಮ ಕರ್ನಾಟಕ ಸೇನೆಯಲ್ಲ ಇನ್ನು ಮುಂದೆ ಒತ್ತಡ ಹಾಕಿ ತೀವ್ರಗತಿಯಲ್ಲಿ ಹೋರಾಟ ಮಾಡಿ ಇದು ವರದಿ ಜಾರಿಯಾಗಿ ಮಾಡ್ತೀರಾ? ಮುಂಬರುವ ದಿನಗಳಲ್ಲಿ ಸರ ಇವತ್ತಿನ ದಿನ ಕೇವಲ ಇದು ಟ್ರೈಲರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ನಮ್ಮ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಹಾಗೂ ಎಲ್ಲ ತಾಲೂಕುಗಳಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಕೊಂಡು ಉಗ್ರವಾದ ಹೋರಾಟ ಮಾಡಿ ನಮ್ಮ ಕನ್ನಡಿಗರಿಗೆ ಹಾಗೂ ನಮ್ಮ ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಕೂಡ ನ್ಯಾಯ ಒದಗಿಸೋ ಕೆಲಸ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ತಮ್ಮ ಪರಿಚಯ?
ನನ್ನ ಪರಿಚಯ ಪ್ರವೀಣ್ ಹುಲ್ಲೇನವ್ರು ಅಂತ ಸರ್. ನಮ್ಮ ಕರ್ನಾಟಕ ಸೇನೆ